ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇವತ್ತು ನೋಡಿ, ಇದು ಒಂದು ಹರ್ಬಲ್ ಟೀ. ಇದು ಯಾಕೆಂದರೆ ನಾವು ನಾರ್ಮಲಿ ಶೇಫ್ ಶಿಫ್ಟ್ ತಗೊಳ್ತೇವೆ. ಶೇಫ್ ಶಿಫ್ಟ್ ನಮ್ಮ ತಿಂಡಿಯ ಬ್ರೇಕ್ಫಾಸ್ಟ್ ಟೈಮಲ್ಲಿ ತಗೊಂಡ ನಂತರ ಮತ್ತೆ ಒಂದು ಬಿಟ್ವೀನ್ ಗ್ಯಾಪ್ ಇರುತ್ತಲ್ಲ, ನೆಕ್ಸ್ಟ್ ಲಂಚ್ ತನಕ, ಇದು ಮಧ್ಯಾಹ್ನದ ಊಟ ಲಂಚ್ ತನಕ ಗ್ಯಾಪ್ ಇರುವಾಗ ಏನಾದರೂ ಒಂದು ಕ್ರೇವಿಂಗ್ಸ್ ಬರುತ್ತೆ. ಲೈಕ್ ಏನಾದರೂ ಒಂದು ತಿಂಡಿ ತಿನ್ನಬೇಕು, ಏನಾದರೂ ಒಂದು ಬೇಕು, ಮಂಚ್ ಮಾಡ್ಲಿಕ್ಕೆ ಬೇಕು ಅಂತ ಹೇಳಿಬಿಟ್ಟು, ಅಂದರೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಅಲ್ಲ, ಹ್ಯಾಬಿಟ್. ಸೊ ಆ ಹ್ಯಾಬಿಟ್ನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥ ಟೀ. ಸೊ ಇದರಲ್ಲಿ ಇರುವಂಥ ಕಂಟೆಂಟು ಸೇಮ್ ನಮ್ಮ ಫ್ಯಾಟ್ ಬರ್ನರಲ್ಲಿ ಏನು ಕಂಟೆಂಟ್ಸ್ ಇತ್ತು, ಸೇಮ್ ಕಂಟೆಂಟ್ ಇದರಲ್ಲೂ ಇದೆ. ಸೊ ಏನು ಮಾಡುತ್ತಿದ್ದು, ಸ್ಟೋರ್ಡ್ ಫ್ಯಾಟ್ ಇದೆಯಲ್ಲ ಬಾಡಿಯಲ್ಲಿ, ಯಾಕಂದರೆ ಈ ಲಿವರ್ ಉಂಟಲ್ಲ, ಎಕ್ಸೆಸ್ ಗ್ಲೂಕೋಸ್ನ ಸ್ಟೋರ್ ಮಾಡ್ಕೊಳ್ತಾ ಇರುತ್ತೆ. ಎಷ್ಟು ನಾವು ಎಕ್ಸ್ಟ್ರಾ ಗ್ಲೂಕೋಸ್ ಕೊಡ್ತೇವೆ ಅದು ಲಿವರಲ್ಲಿ ಸ್ಟೋರ್ ಆಗುತ್ತೆ. ಬಟ್ ಇದೇನು ಮಾಡುತ್ತೆ ಅಂದರೆ, ಇದರಲ್ಲಿರುವಂಥ ಸತ್ವಗಳು ನೋಡಿ, ಲೈಕ್ ಗ್ರೀನ್ ಟೀ ಲೀವ್ಸ್ ಮತ್ತು ಗ್ರೀನ್ ಕಾಫಿ ಬೀನ್ ಪ್ಲಸ್ ಇನ್ನೊಂದು ನಮ್ಮದು ಮಲಬಾರ್ ಟ್ಯಾಮ್ರಿಂಡ್ ಕೊಡಂಪುಳಿ ಅಂಥ 3 ಐಟಮ್ಗಳು ಆ ಗ್ಲೂಕೋಸ್ನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಲಿವರಿಂದ. ಸೊ ಯುಟಿಲೈಸ್ ಮಾಡುತ್ತದೆ, ಅಲ್ಲೇ ಸ್ಟೋರ್ಡ್ ಆಗಿಬಿಡೋಕ್ಕೆ ಬಿಡೋದಿಲ್ಲ. ಯಾಕಂದರೆ ಫ್ಯೂಚರಲ್ಲಿ ಮತ್ತೆ ಆ ಗ್ಲೂಕೋಸ್ ಡಯಾಬಿಟಿಸಿಗೆ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ಗ್ಲೂಕೋಸ್ ಪ್ರಾಬ್ಲಮ್, ಎಕ್ಸೆಸ್ ಗ್ಲೂಕೋಸ್. ಸೊ ಇದು ಅದರಲ್ಲಿ ಹೆಲ್ಪ್ ಮಾಡುತ್ತೆ, ನಿಮಗೆ ಹೊಟ್ಟೆ ಹಸಿವೆ ಆಗದಾಗೆ ನೋಡ್ಕೊಳ್ಳುತ್ತೆ. ಬಾಡಿಯಲ್ಲಿರುವಂಥ ಎಕ್ಸೆಸ್ ಫ್ಯಾಟ್ನ ಯೂಟಿಲೈಸ್ ಮಾಡುತ್ತೆ ಎನರ್ಜಿ. ಸೊ ಎಲ್ಲೆಲ್ಲಿ ಏನೇನು ಅಡಗಿಕೊಂಡು ಕೂತ್ಕೊಂಡಿದೆ, ಗೋಡೌನಲ್ಲಿ ಸ್ಟಾಕ್ ಇದೆ ಬೇಡದದ್ದು, ಅದನ್ನೆಲ್ಲ ಖಾಲಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಸಿವೆ ಆಗದಾಗ ನೋಡ್ಕೊಳ್ಳುತ್ತೆ, ಮಧ್ಯಾಹ್ನ ತನಕ ನಿಮಗೆ ಹಸಿವೆ ಆಗದಾಗ ನೋಡ್ಕೊಳ್ಳುತ್ತೆ. ಪ್ಲಸ್ ಮಧ್ಯಾಹ್ನ ನೀವು ಊಟ ಮಾಡಿದ ನಂತರ ಊಟ ಆಗಿ ಮತ್ತು ರಾತ್ರಿ ಒಂದು 7 ಗಂಟೆ ಹೊತ್ತಿಗಷ್ಟಕ್ಕೆ ಶೇಕ್ ತಗೊಳ್ಳೋ ಮೊದಲು ಅಲ್ಲಿ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲೂ ಈ ಟೀ ನಿಮಗೆ ಹೆಲ್ಪ್ ಮಾಡುತ್ತೆ, ಸೇಮ್ ಪ್ಯಾಟರ್ನ್. ಸೊ ಫ್ಯಾಟ್ನ ಕ್ಲಿಯರಾಗಿ ರೆಡ್ಯೂಸ್ ಮಾಡುತ್ತೆ, ಹೆಲ್ದಿಯಾಗಿ ರೆಡ್ಯೂಸ್ ಮಾಡುತ್ತೆ. ಯಾಕಂದರೆ ನಿನ್ನೆ ನೀವು ನೋಡಿದ್ರಿ, ನಂದು ರಿಪೋರ್ಟ್ ನೋಡಿದ್ರಿ, BMI ರಿಪೋರ್ಟ್ ಇಂಪ್ರೂವ್ಮೆಂಟ್ ಇದೆ. ಫಸ್ಟ್ BMI ರಿಪೋರ್ಟಲ್ಲಿ ನನ್ನ ಏಜು 42 ತೋರಿಸ್ತಿತ್ತು. ಆ್ಯಕ್ಚುಲಿ ನನ್ನ ಏಜ್ 40, ಬಟ್ 42 ತೋರಿಸ್ತಿತ್ತು. ಅಂದರೆ 2 ವರ್ಷ ಮುಂದೆ ಹೋಗಿತ್ತು ನನ್ನ ಬಾಡಿ. ಅಷ್ಟು ಯೂಸ್ ಆಗಿತ್ತು, ಅಂದರೆ ಆಹಾರ ಪದ್ಧತಿಯಲ್ಲಿ ಪ್ರಾಬ್ಲಮ್ ಆದದ್ದು. ಸೊ ಅದು ಇಂಪ್ರೂವ್ ಆದ ಕೂಡಲೇ ಈಗ 1 ವರ್ಷ ಹಿಂದೆ ಬಂತು 41. ಸೊ ಏಜ್ ರಿವರ್ಸಿಂಗ್ ಸ್ಟಾರ್ಟ್ ಆಗಿದೆ. ಸೊ ಐ ವಿಲ್ ಡೂ ಇಟ್. ನನಗೆ ನಂಬಿಕೆ ಇದೆ, ಪ್ರಾಡಕ್ಟ್ ಮೇಲೆ ನಂಬಿಕೆ ಇದೆ, ನನ್ನ ಮೇಲೂ ನಂಬಿಕೆ ಇದೆ. ಸೊ ಐ ವಿಲ್ ಡೂ ಇಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.